ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಬಿಕಾಮ್ ಥಿಯೇಟರ್ಸ್. ಸೊ ಇವತ್ತು ನೋಡೋ ಪ್ಯಾಕೇಜ್ ಯಾವ್ದಂತ ನೋಡಿದ್ರೆ, ಕ್ಲಿಪ್ಸ್ ಅಲ್ಲಿ ಒಂದು 500 ಪ್ಯಾಕೇಜ್ ನೋಡ್ತಾ ಇದೀವಿ. ಸೊ ಎಲ್ರಿಗೂ ಮನೆಯಲ್ಲಿ ಒಂದು ಒಳ್ಳೆ ಹೋಮ್ ಥಿಯೇಟರ್ ಸೆಟಪ್ ಮಾಡ್ಬೇಕಂತ ಆಸೆ ಇರುತ್ತೆ. ಆದ್ರೆ ಯಾವ ಬ್ರ್ಯಾಂಡ್ ಚೂಸ್ ಮಾಡೋದು, ನಮ್ಮ ರೂಮ್ ಸೈಜ್ಗೆ ಎಂತ ಸ್ಪೀಕರ್ಸ್ ಕರೆಕ್ಟ್ ಆಗಿರುತ್ತೆ, ಏನ್ ಸೈಜ್ ಸ್ಪೀಕರ್ಸ್ ಹೋಗ್ಬೇಕು ಅನ್ನೋ ಡೌಟ್ ಅಲ್ಲಿ ನಿಮಗೆ ಜಾಸ್ತಿ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತೆ ಅದಿಲ್ಲದ್ರೆ ನೀವು ನೋಡಿದ್ರೆ ರೂಮ್ ಸೈಜ್ ಚಿಕ್ಕದಾಗಿರುತ್ತೆ. ಸೊ ಟವರ್ ಸ್ಪೀಕರ್ಸ್ ಈ ಪ್ಲೇಸ್ ಮಾಡಿದ್ರೆ ಅದು ತುಂಬಾನೇ ಓವರ್ ಸೌಂಡಿಂಗ್ ಆಗಿರುತ್ತೆ. ನಮಗೆ ಸ್ಯಾಟಲೈಟ್ ಪ್ಯಾಕೇಜ್ ಬೇಡ, ನಿಮಗೆ ಟವರ್ ಸ್ಪೀಕರ್ ಬೇಡ, ಸೆಂಟ್ರಲ್ ಯಾವ್ದಾದ್ರು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೋಗೋವರಿಗೆ ಈ ಪ್ಯಾಕೇಜ್ ತುಂಬಾನೇ ಎಕ್ಸಲೆಂಟ್ ಆಗಿರುತ್ತೆ. ಸೊ ಈ ಪ್ಯಾಕೇಜ್ ಅಲ್ಲಿ ಏನೇನು ಪ್ರಾಡಕ್ಟ್ಸ್ ಬರುತ್ತೆ ಅಂತ ನೋಡಿದ್ರೆ, ಕ್ಲಿಪ್ಸ್ ಅಲ್ಲಿ ಒಂದು 10 ಇಂಚ್ ಪವರ್ ಸಬ್ ವೂಫರ್, ಮತ್ತೆ ಫ್ರಂಟ್ ಲೆಫ್ಟ್ ರೈಟ್ ಗೆ ಒಂದು ಒಳ್ಳೆ ದೊಡ್ಡ ಸೈಜ್ ಬುಕ್ ಶೆಲ್ಫ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದ್ರ ನೋಡಿದ್ರೆ ಕ್ಲಿಪ್ಸ್ ಅಲ್ಲಿ R50M ಅಂತ ಎರಡು ದೊಡ್ಡ ಸೈಜ್ ಬುಕ್ ಶೆಲ್ಫ್ ಸ್ಪೀಕರ್ಸ್, ಮತ್ತೆ ರೇರ್ ಸರೌಂಡ್ ಗೆ ನಿಮಗೆ R40M ಅಲ್ಲಿ ಒಂದು ಪೇರ್ ಆಫ್ ಸರೌಂಡ್ ಸ್ಪೀಕರ್ಸ್. ಮತ್ತೆ ಒಂದು ಮೂವಿ ನೋಡ್ಬೇಕಾದ್ರೆ ಎಷ್ಟೇ ದೊಡ್ಡ ಸ್ಪೀಕರ್ಸ್, ಎಷ್ಟೇ ದೊಡ್ಡ ಸಬ್ ವೂಫರ್ ಆಗಿದ್ರು ಸೆಂಟ್ರಲ್ ಸ್ಪೀಕರ್ ಕರೆಕ್ಟ್ ಆಗಿಲ್ಲ ಅಂದ್ರೆ ನಿಮಗೆ ಮೂವಿ ಎಕ್ಸ್ಪೀರಿಯನ್ಸ್ ಬರೋದಿಲ್ಲ. ಏನಕ್ಕಂದ್ರೆ ಆಂಪ್ಲಿಫೈರ್ ಡಿಸೈನ್ ಹೆಂಗಿರುತ್ತೆ ನೋಡಿದ್ರೆ ಎಲ್ಲಾ ಸ್ಪೀಕರ್ಸ್ ನಿಮಗೆ ಸರ್ಕ್ಯೂಟ್ ವರ್ಕ್ ಆಗುತ್ತೆ. ಆದ್ರೆ ಸೆಂಟ್ರಲ್ ಸ್ಪೀಕರ್ ಮತ್ತೆ ಸಬ್ ವೂಫರ್ ನೋಡಿದ್ರೆ ನಿಮಗೆ ಮೋನೋದಲ್ಲಿ ವರ್ಕ್ ಆಗುತ್ತೆ. ಸೊ ಮೋನೋದಲ್ಲಿ ಹೆಂಗ್ ವರ್ಕ್ ಆಗುತ್ತೆ, ಒಂದು ಆಂಪ್ಲಿಫೈರ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಮುಂದೆ ಮತ್ತೆ ಇನ್ನೊಂದು ವಿಡಿಯೋಲಿ ಕ್ಲಿಯರ್ ಆಗಿ ನೋಡೋಣ. ಸೊ ಇವಾಗ ನೋಡಿದ್ರೆ ನಿಮಗೆ ಒಂದು ಒಳ್ಳೆ ಮೂವಿ ಎಕ್ಸ್ಪೀರಿಯನ್ಸ್ ನೋಡಬೇಕು, ಒಂದು ಚಿಕ್ಕ ಚಿಕ್ಕ ವಾಯ್ಸ್ ನಮಗೆ ಇವಾಗ ನೋಡಿದ್ರೆ ಕಾಂತಾರ ಮೂವಿ ನೋಡಿರ್ತೀರಾ. ಸೊ ಅದರಲ್ಲಿ ಒಂದೊಂದು ಚಿಕ್ಕ ತುಂಬಾ ಅಸ್ಕಿ ವಾಯ್ಸ್ ಇರುತ್ತೆ, ಮತ್ತೆ ಸಡನ್ ಲೌಡ್ ವಾಯ್ಸ್ ಇರುತ್ತೆ. ಇವಾಗ ನೀವು ಏನ್ ಮಾಡ್ತೀರಾ ಅಂದ್ರೆ ಆಂಪ್ಲಿಫೈರ್ ಸೌಂಡ್ ಜಾಸ್ತಿ ಇಟ್ಟರೆ ಎಲ್ಲಾ ಸ್ಪೀಕರ್ಸ್ ಒಂದೇ ಸೌಂಡಿಂಗ್ ಬರುತ್ತೆ. ಸೊ ನಿಮಗೆ ಡಿಸ್ಟಾರ್ಷನ್ ಸೌಂಡ್ ಜಾಸ್ತಿ ಇರುತ್ತೆ, ಆದ್ರೆ ನಿಮಗೆ ಮೂವಿ ಕ್ಲಾರಿಟಿ, ಒಂದು ಮೂವಿ ನೋಡೋ ಸ್ಯಾಟಿಸ್ಫ್ಯಾಕ್ಷನ್ 100% ಇರೋದಕ್ಕೆ ಸಾಧ್ಯತೆನೇ ಇಲ್ಲ. ಸೊ ಅದಕ್ಕೆ ಏನ್ ಕಾರಣ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಒಂದೇ ಸತಿ ಪ್ಯಾಕೇಜ್ ಅಪ್ಗ್ರೇಡ್ ಮಾಡ್ಬಿಡ್ತಾರೆ. ಸೊ ಪ್ಯಾಕೆಟ್ ಅಪ್ಗ್ರೇಡ್ ಮಾಡಿದ್ರು ಪ್ರಾಪರ್ ಟ್ಯೂನಿಂಗ್ ಇಲ್ಲ ಪ್ರಾಪರ್ ಸೆಂಟರ್ ಸ್ಪೀಕರ್ ಪ್ಲೇಸ್ ಮಾಡಿಲ್ಲ ಅಂದ್ರೆ ದುಡ್ಡು ವೇಸ್ಟ್ ಆಗುತ್ತೆ ಹೊತ್ತು ನಿಮಗೆ ಕ್ಲಾರಿಟಿ ಅಂತೂ ಬರೋದೇ ಇಲ್ಲ. ಸೊ ಒಂದು ಒಳ್ಳೆ ಮೂವಿ ಎಕ್ಸ್ಪೀರಿಯನ್ಸ್ ನೋಡಬೇಕು. ಸೊ ಯಾವ ಲ್ಯಾಂಗ್ವೇಜ್ ಮೂವಿ ನೋಡಿದ್ರು ಸರಿ, ನನಗೆ ಒಂದು ಒಳ್ಳೆ ಮೂವಿ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಂದ್ರೆ ಸೊ ಮೇನ್ ರೋಲ್ ಪ್ಲೇ ಮಾಡೋದು ಒಂದು ಸೆಂಟ್ರಲ್ ಸ್ಪೀಕರ್ ಮತ್ತೆ ಸಬ್ ವೂಫರ್. ಇವಾಗ ಆಂಪ್ಲಿಫೈರ್ ಅಲ್ಲಿ ನೋಡಿದ್ರೆ ನಿಮಗೆ ಸಬ್ ವೂಫರ್ ಮಾತ್ರ ಸಪರೇಟ್ ಆಗಿ ಅಪ್ಗ್ರೇಡ್ ಮಾಡ್ತಾರೆ. ಸೊ 10 ಇಂಚ್ ಸಬ್ ವೂಫರ್ ಸಾಲಿಲ್ಲ ಅಂದ್ರೆ 12 ಇಂಚ್ ಸಬ್ ವೂಫರ್ ಹೋಗ್ತಾರೆ, 15 ಇಂಚ್ ಸಬ್ ವೂಫರ್ ಹೋಗ್ತಾರೆ. ಸೊ ಅದೇ ತರನೇ ಸೆಂಟ್ರಲ್ ಸ್ಪೀಕರ್ ಸಪರೇಟ್ ಅಪ್ಗ್ರೇಡ್ ಮಾಡಬಹುದು. ಇವಾಗ ನೋಡಿದ್ರೆ ಈ ಸ್ಪೀಕರ್ ಮತ್ತೆ ಈ ಸ್ಪೀಕರ್ ಬೇರೆ ಬೇರೆ ಸ್ಪೀಕರ್ ಹಾಕಕ್ಕಾಗಲ್ಲ, ಒಂದೇ ಸ್ಪೀಕರ್ ಹಾಕಬೇಕಾಗುತ್ತೆ. ಸರೌಂಡ್ ಅಲ್ಲೂ ಹಾಗೆ, ಆದ್ರೆ ಸೆಂಟರ್ ಮತ್ತೆ ಸಬ್ ವೂಫರ್ ಮಾತ್ರ ನೀವು ಸೈಜ್ ತಕ್ಕಂತೆ, ನೀವು ಕ್ಲಾರಿಟಿ ತಕ್ಕಂತೆ ಅಪ್ಗ್ರೇಡ್ ಮಾಡಬಹುದು. ಸೊ ಈ ಪ್ಯಾಕೇಜ್ ನಿಮಗೆ ತುಂಬಾನೇ ಎಕ್ಸಲೆಂಟ್ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾವು ವಿಡಿಯೋದಲ್ಲಿ ಫಸ್ಟ್ ನೋಡೋ ಪ್ರಾಡಕ್ಟ್ ಯಾವ್ದಂತ ನೋಡಿದ್ರೆ ಕ್ಲಿಪ್ಸ್ ಅಲ್ಲಿ R50M ಅಂತ ಫ್ರಂಟ್ ರೈಟ್ ಲೆಫ್ಟ್ ಗೆ ಪ್ಲೇಸ್ ಮಾಡೋ ಸ್ಪೀಕರ್ಸ್ ಬಗ್ಗೆ ನೋಡ್ತಾ ಇದೀವಿ. ಸೊ ಕ್ಲಿಪ್ಸ್ ಅಲ್ಲಿ ನೋಡಿದ್ರೆ ನಿಮಗೆ 2 ಟೈಪ್ಸ್ ಆಫ್ ಕ್ಯಾಟಗರೀಸ್ ಬರುತ್ತೆ, ಒಂದು ರೆಫರೆನ್ಸ್ ಸೀರೀಸ್, ಇನ್ನೊಂದು ರೆಫರೆನ್ಸ್ ಪ್ರೀಮಿಯರ್ ಸೀರೀಸ್. ಈ ವೀಕ್ ಪೂರ್ತಿ ನಾವು ರೆಫರೆನ್ಸ್ ಅಲ್ಲಿ ಇರೋ ಎಲ್ಲಾ ಪ್ಯಾಕೇಜಸ್, ಟವರ್ ಸ್ಪೀಕರ್ಸ್, ಸರೌಂಡ್ ಸ್ಪೀಕರ್ಸ್, ಅಟ್ಮಾಸ್ ಸ್ಪೀಕರ್ಸ್, ಸಬ್ ವೂಫರ್ಸ್ ಮತ್ತೆ ಸರೌಂಡ್ ಸ್ಪೀಕರ್ಸ್, ಇದರಲ್ಲಿ ನೋಡಿದ್ರೆ ಡೈಪೋಲ್ ಅಂತ ಒಂದು ಮಾಡೆಲ್ ಬರುತ್ತೆ R14S ಅಲ್ಲಿ. ಸೊ ಈ ರೆಫರೆನ್ಸ್ ಪ್ಯಾಕೇಜ್ ಬಗ್ಗೆ ಈ ವಾರ ಪೂರ್ತಿ ನಾವು ರಿವ್ಯೂ ಮಾಡೋಣ. ಸೊ ಈ ಸ್ಪೀಕರ್ಸ್ ಬಗ್ಗೆ ನೋಡಿದ್ರೆ R50M ಅಂತ ಫ್ರಂಟ್ ರೈಟ್ ಲೆಫ್ಟ್ ಇರೋ ಸ್ಪೀಕರ್ಸ್ ಬಗ್ಗೆ ನೋಡ್ತಾ ಇದೀವಿ. ಸೊ ಫ್ರಂಟ್ ಅಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಒಂದು ಗ್ರಿಲ್ ಕೊಟ್ಟಿರ್ತಾರೆ. ಸೊ ಗ್ರಿಲ್ ನೋಡಿದ್ರೆ ಮ್ಯಾಗ್ನೆಟಿಕ್ ಡಿಟೇಚಬಲ್ ಗ್ರಿಲ್ಸ್ ಕೊಟ್ಟಿರ್ತಾರೆ. ಸೊ ಗ್ರಿಲ್ ಕನ್ಸ್ಟ್ರಕ್ಷನ್ ನೋಡಿದ್ರೆ ಪ್ಲಾಸ್ಟಿಕ್ ಗ್ರಿಲ್ ಅಲ್ಲಿ ನಿಮಗೆ ಮೇಲೆ ಫ್ಯಾಬ್ರಿಕ್ ಹಾಕಿ ಇಲ್ಲಿ ಕೆಳಗೆ ಮೆಟಲ್ ಹೋಗಿ ಮಾಡಿರ್ತಾರೆ, ತುಂಬಾನೇ ಪ್ರೀಮಿಯಂ ಆಗಿರುತ್ತೆ ನೋಡಕ್ಕೆ. ಮತ್ತೆ ಸ್ಪೀಕರ್ಸ್ ಅಲ್ಲಿ ನೋಡಿದ್ರೆ ನಿಮಗೆ 1 ಇಂಚ್ ಅಲ್ಲಿ LTT ಹಾರ್ನ್ ಟ್ವೀಟರ್ಸ್ ಕೊಟ್ಟಿರ್ತಾರೆ. ಸೊ ಕ್ಲಿಪ್ಸ್ ಸಿಗ್ನೇಚರ್ ನೋಡಿದ್ರೆ ನಿಮಗೆ ಹಾರ್ನ್ ಟ್ವೀಟರ್ಸ್ ಬರುತ್ತೆ. ಸೊ ಕ್ಲಿಪ್ಸ್ ಸ್ಟಾರ್ಟಿಂಗ್ ಪ್ಯಾಕೇಜ್ ಇಂದ ಹೈ ಎಂಡ್ ಗಂಟ ನೀವು ಯಾವ ಮಾಡೆಲ್ ತಗೊಂಡ್ರು ಕ್ಲಿಪ್ಸ್ ಅಲ್ಲಿ ನಿಮಗೆ ಹಾರ್ನ್ ಟ್ವೀಟರ್ಸ್ ಬರುತ್ತೆ. ಸೊ ಹಾರ್ನ್ ಟ್ವೀಟರ್ಸ್ ಇರೋದ್ರಿಂದ ಏನು ಯೂಸ್ ಏನಂತ ನೋಡಿದ್ರೆ ಹೈ ಫ್ರೀಕ್ವೆನ್ಸಿ ಡೆಲಿವರಿ. ಒಂದು ಮೂವಿ ನೋಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಸೌಂಡ್ ಮತ್ತೆ ಡೀಟೇಲಿಂಗ್ ನೋಡ್ಬೇಕಾದ್ರೆ ನಿಮ್ಗೆ ಹೈ ಫ್ರೀಕ್ವೆನ್ಸಿ ಪ್ರಾಪರ್ ಆಗಿ ವರ್ಕ್ ಆಗಿದ್ರೆ ಮಾತ್ರ ನಿಮ್ಗೆ ಒಂದು ಮೂವಿ ಮಾಡೋ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಒಂದ್ ಕ್ಲಿಪ್ ಸ್ಪೀಕರ್ಸ್ ಯೂಸ್ ಮಾಡ್ಬಿಟ್ರೆ ಮತ್ತೆ ಯಾವುದೇ ಸ್ಪೀಕರ್ಸ್ ನಮ್ ಕಿವಿಗೆ ಅಷ್ಟು ಮ್ಯಾಚ್ ಆಗಲ್ಲ. ಏನಕ್ಕಂದ್ರೆ ವಿಲ್ ಗೆಟ್ ಅಡಿಕ್ಟೆಡ್ ಟು ದಿ ಸ್ಪೀಕರ್ಸ್, ಅಷ್ಟು ಚೆನ್ನಾಗಿ ನಿಮ್ಗೆ ಆಡಿಯೋ ಡೆಲಿವರಿ ಇರುತ್ತೆ. ಮತ್ತೆ ವೂಫರ್ ಅಲ್ಲಿ ನೋಡಿದ್ರೆ ನಿಮಗೆ 5.25 ಇಂಚಸ್ ಅಲ್ಲಿ IMG ಸ್ಪನ್ ಕಾಪರ್ ವೂಫರ್ ಯೂಸ್ ಮಾಡಿರ್ತಾರೆ. ಅದು ಇಲ್ದ್ರೆ ನಿಮಗೆ ಸ್ಪೆಕ್ಸ್ ನೋಡಿದ್ರೆ 92 dB ಸೆನ್ಸಿಟಿವಿಟಿ ಇರುತ್ತೆ. ಮತ್ತೆ 75 ವ್ಯಾಟ್ಸ್ ಅಲ್ಲಿ 8 ohms ಅಲ್ಲಿ ವರ್ಕ್ ಆಗುತ್ತೆ. ಮತ್ತೆ ಕನ್ಸ್ಟ್ರಕ್ಷನ್ ಅಂತ ನೋಡಿದ್ರೆ ಫ್ರಂಟ್ ಅಲ್ಲಿ ನೋಡಿದ್ರೆ ಫುಲ್ ಪ್ಲಾಸ್ಟಿಕ್ ಅಲ್ಲಿ ಮಾಡಿರ್ತಾರೆ. ಮತ್ತೆ ಕ್ಯಾಬಿನೆಟ್ ಕನ್ಸ್ಟ್ರಕ್ಷನ್ ಅಂತ ನೋಡಿದ್ರೆ MDF ಅಲ್ಲಿ ಮಾಡಿರ್ತಾರೆ. ಮತ್ತೆ ಕವರಿಂಗ್ ನೋಡಿದ್ರೆ ಬ್ಲಾಕ್ ವಿನೈಲ್ ಕವರಿಂಗ್ ಮಾಡಿರ್ತಾರೆ, ಸ್ಕ್ರಾಚ್ ರೆಸಿಸ್ಟೆಂಟ್ ಬರುತ್ತೆ. ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ರೆ ರೇರ್ ರಿಫ್ಲೆಕ್ಸ್ ಪೋರ್ಟ್ ಕೊಟ್ಟಿರ್ತಾರೆ. ಸೊ ಇದು ಏನಕ್ಕೆ ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ, ನಿಮಗೆ ಸ್ಪೀಕರ್ ಡಿಸ್ಟಾರ್ಷನ್ ಸೌಂಡ್ ಕಡಿಮೆ ಆಗಬೇಕಾದ್ರೆ ರೇರ್ ಅಲ್ಲಿ ಕೊಟ್ಟಿರ್ತಾರೆ. ಮತ್ತೆ ಟರ್ಮಿನಲ್ಸ್ ನೋಡಿದ್ರೆ ನಿಮಗೆ ಬನಾನಾ ಪ್ಲಗ್ ಟರ್ಮಿನಲ್ ಕೊಟ್ಟಿರ್ತಾರೆ. ಸೊ ನೀವು ಬನಾನಾ ಪ್ಲಗ್ಸ್ ಕನೆಕ್ಟ್ ಮಾಡ್ಕೊಳ್ಬಹುದು, ಇಲ್ಲ ಅದನ್ನ ಲೂಸ್ ಮಾಡ್ಕೊಂಡ್ರೆ ನಿಮಗೆ ಬ್ಯಾಕ್ ಸೈಡ್ ಪಿನ್ ಹೋಲ್ ಕೊಟ್ಟಿರ್ತಾರೆ. ಸೊ ವೈರ್ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಳ್ಬಹುದು. ಸೊ ಮನೇಲಿ ಯೂಸ್ ಮಾಡ್ತಾ ಇರುವಾಗ ನಿಮಗೆ ಬನಾನಾ ಪ್ಲಗ್ಸ್ ನೆಸೆಸಿಟಿ ಇರಲ್ಲ. ಸೊ ಫ್ರಂಟ್ ರೈಟ್ ಲೆಫ್ಟ್ ಗೆ ನಿಮ್ಗೆ R50M ಬಗ್ಗೆ ನೋಡಿದೀವಿ. ಸೊ ಸರೌಂಡ್ ಸ್ಪೀಕರ್ಸ್ ಗೆ R40M ಬಗ್ಗೆ ನೋಡ್ಬಿಡೋಣ. ಸೊ ಕ್ಲಿಪ್ಸ್ ಅಲ್ಲಿ R40M ಸರೌಂಡ್ ಸ್ಪೀಕರ್ಸ್ ಬಗ್ಗೆ ನೋಡ್ತಾ ಇದೀವಿ. ಸೊ ನೆನ್ನೆ ನೋಡಿದ್ರೆ ಒಂದು ವಿಡಿಯೋ ಮಾಡಿದ್ವಿ, ಅದರಲ್ಲಿ R40M ಮತ್ತೆ R50M ಬಗ್ಗೆ ಡೀಟೇಲ್ ಆಗಿ ಇಂಗ್ಲಿಷ್ ಅಲ್ಲಿ ವಿಡಿಯೋ ಮಾಡಿರ್ತೀವಿ. ಸೊ ಎರಡು ಸ್ಪೀಕರ್ಸ್ ನಿಮ್ಗೆ ಸರೌಂಡ್ಗೂ ಯೂಸ್ ಮಾಡಬಹುದು, ಹಾಗಾಗಿ ನೀವು ಒಂದು ಸ್ಟೀರಿಯೋ ಆಂಪ್ಲಿಫೈರ್ ಇದ್ರೆ ನೀವು ಬುಕ್ ಶೆಲ್ಫ್ ಸ್ಪೀಕರ್ಸ್ ಆಗಿ ಯೂಸ್ ಮಾಡಬಹುದು. ಸೊ ಈ ಸ್ಪೀಕರ್ಸ್ ನಿಮಗೆ ಸ್ಟೀರಿಯೋ ಕ್ಯಾಟಗರಿ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಸರೌಂಡ್ ಸ್ಪೀಕರ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇನಿಷಿಯಲಿ ಒಂದು 2 ಚಾನಲ್ ಸ್ಟೀರಿಯೋ ಆಂಪ್ಲಿಫೈರ್ ಯೂಸ್ ಮಾಡಬೇಕಾದ್ರೆ ಈ ಸ್ಪೀಕರ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಲೇಟರ್ ಆನ್ ನೀವು ಒಂದು ಹೋಮ್ ಥಿಯೇಟರ್ ಪ್ಯಾಕೇಜ್ ಅಪ್ಗ್ರೇಡ್ ಆದಾಗ ಈ ಸ್ಪೀಕರ್ಸ್ ನಂಗೆ ಡೈರೆಕ್ಟ್ ಆಗಿ ನೀವು ಸರೌಂಡ್ ಸ್ಪೀಕರ್ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ಸ್ಪೀಕರ್ಸ್ ಡೀಟೇಲಿಂಗ್ ಅಷ್ಟು ಚೆನ್ನಾಗಿರುತ್ತೆ, ಇದು ಸರೌಂಡ್ ಯೂಸ್ ಮಾಡಬಹುದು ಅಥವಾ ಬುಕ್ ಶೆಲ್ಫ್ ಯೂಸ್ ಮಾಡಬಹುದು. ಸೊ ಈ ಸ್ಪೀಕರ್ಸ್ ಬಗ್ಗೆ ಸ್ಪೆಕ್ಸ್ ಡೀಟೇಲ್ಸ್ ನೋಡ್ಬಿಡೋಣ. ಸೊ R50M R40M ಬೇಸಿಕಲಿ 2 ಮಾಡೆಲ್ಸ್ ಇರುತ್ತೆ. ಸೊ ಎರಡಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ ವ್ಯಾಟೇಜ್, ಡ್ರೈವರ್ ಸೈಜ್ ಮತ್ತೆ ಕ್ಯಾಬಿನೆಟ್ ಸೈಜ್. ಎರಡಕ್ಕೂ ನೋಡಿದ್ರೆ ಕ್ಯಾಬಿನೆಟ್ ಸೈಜ್ ವೇರಿಯೇಷನ್ ಬರುತ್ತೆ. ಮತ್ತೆ ಇದ್ರಲ್ಲಿ ನೋಡಿದ್ರೆ ಇದರಲ್ಲೂ ಸೇಮ್ 1 ಇಂಚ್ ಹಾರ್ನ್ ಟ್ವೀಟರ್ ಕೊಟ್ಟಿರ್ತಾರೆ.
ಮತ್ತೆ ಊಫರ್ ಸೈಜ್ ನೋಡಿದ್ರೆ ಇದರಲ್ಲಿ 4 ಇಂಚ್ ಊಫರ್ ಕೊಟ್ಟಿರ್ತಾರೆ IMG ಸ್ಪನ್ ಕಾಪರ್ ಅಲ್ಲಿ. ಮತ್ತೆ ಸ್ಪೆಕ್ಸ್ ವ್ಯಾಟೇಜ್ ಅಂತ ನೋಡಿದ್ರೆ 91 dB ಸೆನ್ಸಿಟಿವಿಟಿ 8 ohms at 50 watts RMS ಅಲ್ಲಿ ವರ್ಕ್ ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಅಂತ ನೋಡಿದ್ರೆ ಅದೇ ತರ ನಿಮಗೆ MDF ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಬ್ಲಾಕ್ ವಿನೈಲ್ ಸ್ಕ್ರಾಚ್ ರೆಸಿಸ್ಟೆಂಟ್ ಅಲ್ಲಿ ಮಾಡಿರ್ತಾರೆ. ಸೊ ಇದಕ್ಕೂ ನೋಡಿದ್ರೆ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಬೇಸ್ ರಿಫ್ಲೆಕ್ಸ್ ಪೋರ್ಟ್ ಬಂದಿರುತ್ತೆ, ಮತ್ತೆ ಒಂದು ಪೇರ್ ಆಫ್ ಬನಾನಾ ಪ್ಲಗ್ ಟರ್ಮಿನಲ್ಸ್ ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ಯಾಕೇಜ್ ನೋಡಿದ್ರೆ ನಿಮಗೆ ಸರೌಂಡ್ ಯೂಸ್ ಆಗುತ್ತೆ, ಮತ್ತೆ ಬುಕ್ ಶೆಲ್ಫ್ ಯೂಸ್ ಆಗುತ್ತೆ. ಒಂದು 5.1 ಪ್ಯಾಕೇಜ್ ಮಾಡಬೇಕಾದ್ರೆ ಇವಾಗ ಬುಕ್ ಶೆಲ್ಫ್ ಕ್ಯಾಟಗರಿ ಮಾಡಬೇಕಾದ್ರೆ ಎಲ್ಲ ಸ್ಪೀಕರ್ಸ್ ಒಂದೇ ಸೈಜ್ ಅಲ್ಲಿ ಬಿಟ್ಟರೆ ನಿಮಗೆ ಸೌಂಡ್ ವೇರಿಯೇಷನ್ ಬರಲ್ಲ. ಸೊ ಅದರಿಂದಾಗಿ ನಾವು ನೋಡಿದ್ರೆ ಫ್ರಂಟ್ ರೈಟ್ ಲೆಫ್ಟ್ ಗೆ R50 ಸಜೆಸ್ಟ್ ಮಾಡಿದೀವಿ, ಮತ್ತೆ ಈ ಬಂಡಲ್ ಗೆ R40 ತುಂಬಾನೇ ಚೆನ್ನಾಗಿರುತ್ತೆ. ಅಕಸ್ಮಾತ್ ಈ ಪ್ಯಾಕೇಜ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಅಡಿಷನಲ್ 2 ಸರೌಂಡ್ ಸ್ಪೀಕರ್ಸ್ ಹಾಕಬೇಕಾದ್ರೆ R40 ಕರೆಕ್ಟ್ ಆಗಿರುತ್ತೆ ಪ್ಲೇಸ್ಮೆಂಟ್ ಮಾಡಕ್ಕೆ. ಏನಕ್ಕೆ R40 ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ನೋಡಿದ್ರೆ ನಿಮಗೆ ಒಂದು ಊಫರ್ 2 ಟ್ಯೂಟರ್ ಬಂದಿರುತ್ತೆ. ಸೊ ಇದನ್ನ ರೇರ್ ಸರೌಂಡ್ ಹಾಕಬಹುದು, ಮತ್ತೆ ಸೈಡ್ ಸರೌಂಡ್ ಗೆ R40 ತುಂಬಾನೇ ಚೆನ್ನಾಗಿರುತ್ತೆ. ಸೊ ಆ ಪ್ರಾಡಕ್ಟ್ ಬಗ್ಗೆ ಇನ್ನೊಂದ್ಸತಿ ವಿಡಿಯೋ ಮಾಡೋಣ. ಸೊ ಈ ಪ್ಯಾಕೇಜ್ ಅಲ್ಲಿ ಬರುವ ಬುಕ್ ಶೆಲ್ಫ್ ಮತ್ತೆ ಸರೌಂಡ್ ಸ್ಪೀಕರ್ ಬಗ್ಗೆ ಡೀಟೇಲ್ ಆಗಿ ನೋಡಿದೀವಿ. ಸೊ ಹೀರೋ ಆಫ್ ದ ಕಾನ್ಸೆಪ್ಟ್ ಸೆಂಟ್ರಲ್ ಸ್ಪೀಕರ್ ಅದ್ರ ಬಗ್ಗೆ ಡೀಟೇಲ್ ಆಗಿ ರಿವ್ಯೂ ಮಾಡ್ಬಿಡೋಣ. ಸೊ ಫೈನಲಿ ಸೆಂಟ್ರಲ್ ಸ್ಪೀಕರ್ ಬಗ್ಗೆ ಬಂದಿದ್ದೀವಿ. ಸೊ ಸೆಂಟ್ರಲ್ ಸ್ಪೀಕರ್ ನೋಡಿದ್ರೆ ಕ್ಲಿಪ್ಶಲ್ಲಿ R50C ಸೆಂಟ್ರಲ್ ಸ್ಪೀಕರ್ ಬಗ್ಗೆ ನೋಡ್ತಾ ಇದೀವಿ. ಸೊ ಇದ್ರಲ್ಲಿ ನೋಡಿದ್ರೆ ಅದೇ ತರ ಮ್ಯಾಗ್ನೆಟಿಕಲ್ ಡಿಟ್ಯಾಚಬಲ್ ಗ್ರಿಲ್ಸ್ ಕೊಟ್ಟಿರ್ತಾರೆ. ಮತ್ತೆ ಊಫರ್ ಸೈಜ್ ನೋಡಿದ್ರೆ ನಮಗೆ 5.25 ಇಂಚಸ್ ಅಲ್ಲಿ ಡುವಲ್ ಊಫರ್ ಕೊಟ್ಟಿರ್ತಾರೆ, ಮತ್ತೆ 1 ಇಂಚ್ ಅಲ್ಲಿ LTT ಹಾರ್ನ್ ಟ್ವಿಟರ್ಸ್ ಕೊಟ್ಟಿರ್ತಾರೆ. ಸೊ ಸ್ಪೆಕ್ಸ್ ಅಂಡ್ ವ್ಯಾಟೇಜ್ ಬಗ್ಗೆ ನೋಡಿದ್ರೆ 96 dB ಸೆನ್ಸಿಟಿವಿಟಿ ಇರುತ್ತೆ, ಮತ್ತೆ ವ್ಯಾಟೇಜ್ ನೋಡಿದ್ರೆ ನಮಗೆ 8 ohms ಅಲ್ಲಿ 100 watts RMS ಮಾಡುತ್ತೆ. ಸೊ ಒಂದು ಒಳ್ಳೆ ಮೂವಿ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಾದ್ರೆ ಸೆಂಟ್ರಲ್ ಸ್ಪೀಕರ್ ಪ್ರಾಪರ್ ಸೈಜ್ ಪ್ರಾಪರ್ ಸ್ಪೆಕ್ಸ್ ಅಂಡ್ ವ್ಯಾಟೇಜ್ ಇದ್ರೆ ಮಾತ್ರ ನಿಮಗೆ ಮೂವಿ ವಾಚಿಂಗ್ ಎಕ್ಸ್ಪೀರಿಯನ್ಸ್ 100% ಸ್ಯಾಟಿಸ್ಫೈ ಆಗುತ್ತೆ. ಸೊ ಈ ಮಾಡೆಲ್ ಬಗ್ಗೆ ನಿಮ್ಗೆ ಹೆಚ್ಚು ಮಾಹಿತಿ ಬೇಕಾದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನಿಮ್ಮಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಪೀಕರ್ಸ್ ಇದೆ, ನಮಗೆ ಒಂದು ಸಜೆಷನ್ ಬೇಕಿದೆ, ಸೊ ಒಂದು ಹೊಸ ಹೋಮ್ ಥಿಯೇಟರ್ ಪ್ಯಾಕೇಜ್ ಹೋಗ್ತಾ ಇದೀವಿ, ಸೊ ನಮಗೆ ಸಜೆಷನ್ ಬೇಕಾಗಿದೆ. ಸೊ ಯಾವ ಆಂಪ್ಲಿಫೈರ್ಗೆ ಯಾವ ರೂಮ್ ಸೈಜ್ಗೆ ಯಾವ ಸ್ಪೀಕರ್ಸ್ ಮ್ಯಾಚ್ ಮಾಡಬೇಕಂತ ಐಡಿಯಾ ಇಲ್ಲ ನಮಗೆ. ಸೊ ಒಂದು ಸಜೆಷನ್ ಬೇಕಾದ್ರೆ ನಮ್ಮ ನಂಬರ್ ಕಾಲ್ ಮಾಡಿ, ಸೊ ನಿಮಗೆ ಪ್ರಾಪರ್ ಆಗಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಆಲ್ರೆಡಿ ನಿಮ್ಗೆ ಹತ್ರ ಎಕ್ಸಿಸ್ಟಿಂಗ್ ಪ್ಯಾಕೇಜ್ ಇದೆ, ನಿಮಗೆ ಪ್ರಾಪರ್ ಟ್ಯೂನಿಂಗ್ ಇಲ್ಲ, ನಮಗೆ ಸೊ ಸ್ಪೀಕರ್ ಅಪ್ಗ್ರೇಡ್ ಬೇಕಾಗಿದೆ, ಇಲ್ಲ ಸ್ಪೀಕರ್ ನಿಮಗೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಸೊ ಆಂಪ್ಲಿಫೈರ್ ಚೇಂಜ್ ಮಾಡಬೇಕಾಗಿದೆ. ಸೊ ನೋಡಿದ್ರೆ ನಿಮಗೆ ಬೇಸಿಕ್ಲಿ ಎಲ್ಲ ಆಂಪ್ಲಿಫೈರ್ಸ್ ಎಲ್ಲ ಸ್ಪೀಕರ್ಸ್ಗೆ ಮ್ಯಾಚ್ ಆಗಲ್ಲ. ಸೊ ಸರ್ಟೆನ್ ಸ್ಪೀಕರ್ಸ್ ಮಾತ್ರ ಸರ್ಟೆನ್ ಆಂಪ್ಲಿಫೈರ್ ಮ್ಯಾಚ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಸೌಂಡ್ ಸಿಗ್ನೇಚರ್ ಇದ್ರೆ ಮಾತ್ರ ನಮಗೆ ಆಕ್ಚುಲಿ ಮೂವಿ ನೋಡ್ಬೇಕಾದ್ರೆ ನಿಮ್ಗೆ ಸೌಂಡ್ ಸಿಗ್ನೇಚರ್ ಗೊತ್ತಾಗಿರ್ಬೇಕು. ಸೊ ಸೌಂಡ್ ಸಿಗ್ನೇಚರ್ ನಮ್ಗೆ ಗೊತ್ತಿಲ್ಲ ಸರ್, ನಮಗೆ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿದೆ. ಇಲ್ಲ ಹೋಮ್ ಥಿಯೇಟರ್ ಪ್ಯಾಕೇಜ್ ಸ್ಟೀರಿಯೋ ಪ್ಯಾಕೇಜ್ ಅಲ್ಲಿ ನಾವು ಬಿಗಿನರ್ ಆಗಿದ್ದೀವಿ, ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ನಮಗೆ ಸಜೆಷನ್ ಬೇಕಾಗಿದೆ, ಸಜೆಷನ್ ಮಾಡ್ಕೊಂಡು ಆದ್ಮೇಲೆ ಇಲ್ಲ ಒಂದ್ಸತಿ ಡೆಮೋ ನೋಡ್ಕೊಂಡು ಪ್ಯಾಕೇಜ್ ತಗೊಳ್ಬೇಕಾದ್ರೆ ಸೊ you're always welcome to our store. ಸೊ ನಿಮಗೆ ಪ್ಯಾಕೇಜಸ್ ನ ನೋಡಿ ಲೈವ್ ಡೆಮೋ ನೋಡ್ಬಿಟ್ಟು ತಗೊಳ್ಬೇಕಾದ್ರೆ you're always welcome. ಸೊ ಅದಿಲ್ದ್ರೆ ನಿಮಗೆ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇಲ್ಲ ಒಂದು ಮನೆಯಲ್ಲಿ ಡೆಡಿಕೇಟೆಡ್ ಆಗಿ ಒಂದು ಹೋಮ್ ಥಿಯೇಟರ್ ರೂಮ್ ಮಾಡಬೇಕಾದ್ರೆ ಸೊ ನಮ್ಮ ಸ್ಕ್ರೀನ್ ಇರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ಅದ್ರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಸಿಗುತ್ತೆ. ಸೊ ಇದಿಲ್ದ್ರೆ ನಿಮಗೆ ಬೇರೆ ಬ್ರ್ಯಾಂಡು ಬೇರೆ ಪ್ರಾಡಕ್ಟ್ಸ್ ಬೇಕಾಗಿದ್ರೆ ಇಲ್ಲ ಬೇರೆ ಸ್ಪೆಕ್ಸಲ್ ಬೇಕಾಗಿದ್ರೆ ಸ್ಕ್ರೀನ್ ಅಲ್ಲಿ ಇರೋ ನಮ್ಮ ನಂಬರ್ ಕಾಲ್ ಮಾಡಿ ವಾಟ್ಸ್ಆಪ್ ಮಾಡಿ. ಮತ್ತೆ ಈ ಸ್ಪೀಕರ್ಸ್ ಜೊತೆ ನಿಮಗೆ ಆಂಪ್ಲಿಫೈರ್ಸ್ ಸಮೇತ ಬೇಕಂದ್ರೆ ಆಂಪ್ಲಿಫೈರ್ಸ್ ರೆಡಿ ಸ್ಟಾಕ್ಸ್ ಅವೈಲೇಬಲ್ ಇದೆ. ಸೊ ಆಂಪ್ಲಿಫೈರ್ ನೋಡಿದ್ರೆ 3-4 ಬ್ರಾಂಡ್ಸ್ ಅಂಡ್ ಪ್ಲೆಂಟಿ ಆಫ್ ಮಾಡೆಲ್ಸ್ ಅವೈಲೇಬಲ್ ಇದೆ. ಸೊ ಅಕಾರ್ಡಿಂಗ್ ಟು ಯುವರ್ ರೂಮ್ ಸೈಜು ನಿಮ್ಮ ಚಾಯ್ಸು ಬಜೆಟ್ ಮೇಲೆ ಆಂಪ್ಲಿಫೈರ್ ಸ್ಪೀಕರ್ ನಿಮಗೆ ಸಜೆಸ್ಟ್ ಮಾಡ್ತೀವಿ. ಸೊ ಈಗ 5.0 ಪ್ಯಾಕೇಜ್ ಕಂಪ್ಲೀಟ್ ಆಗಿ ನೋಡಿದೀವಿ. ಇವಾಗ ಇದರಲ್ಲಿ ಮ್ಯಾಚ್ ಮಾಡಿರೋ 10 ಇಂಚ್ ಸಬ್ವೂಫರ್ ಬಗ್ಗೆ ರಿವ್ಯೂ ಮಾಡೋಣ. ಸೊ ಫ್ರೆಂಡ್ಸ್ ಫೈನಲಿ ಪ್ಯಾಕೇಜ್ ಅಲ್ಲಿರುವ ಸಬ್ವೂಫರ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಮಾಡೆಲ್ ನಂಬರ್ ನೋಡಿದ್ರೆ ಕ್ಲಿಪ್ಸ್ R10SW. ಸ್ಪೆಕ್ಸ್ ನೋಡಿದ್ರೆ ನಿಮಗೆ ಅಪ್ ಟು 300 ವ್ಯಾಟ್ ಸ್ಪೀಕ್ ಹೋಗುತ್ತೆ. ಸೊ ಫ್ರಂಟ್ ಅಲ್ಲಿ ನೋಡಿದ್ರೆ ನಿಮಗೆ 10 ಇಂಚ್ ಲಾಂಗ್ ಥ್ರೋ ವೂಫರ್ ಯೂಸ್ ಮಾಡಿರ್ತಾರೆ. ಮತ್ತೆ ಇದ್ರಲ್ಲಿ ನೋಡಿದ್ರೆ ನಿಮಗೆ ಗ್ರಿಲ್ ಫಿಕ್ಸ್ ಗ್ರಿಲ್ ಬರಲ್ಲ, ಮ್ಯಾಗ್ನೆಟಿಕ್ ಗ್ರಿಲ್ ಬರಲ್ಲ, ಇಂತ ಫಿಕ್ಸ್ಡ್ ಗ್ರಿಲ್ ಬಂದ್ಬಿಡುತ್ತೆ. ಸೊ ಬ್ಯಾಕ್ ಸೈಡ್ ವ್ಯೂ ನೋಡಿದ್ರೆ ನಿಮಗೆ ಸೊ ಇದರಲ್ಲಿ ಫಿಕ್ಸ್ಡ್ ಪವರ್ ಕೇಬಲ್ ಬಂದ್ಬಿಡುತ್ತೆ, ಮತ್ತೆ ರೇರ್ ಪೋರ್ಟೆಡ್ ಸಬ್ವೂಫರ್. ಸೊ ಇಲ್ಲಿ ಕಂಟ್ರೋಲ್ಸ್ ನೋಡಿದ್ರೆ ನಿಮಗೆ ಗೈನ್ ಕಂಟ್ರೋಲ್ ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿ ಕಂಟ್ರೋಲ್ ಕೊಟ್ಟಿರ್ತಾರೆ, ಮತ್ತೆ ಸ್ಟ್ಯಾಂಡ್ ಬೈ ಮತ್ತೆ ಆನ್ ಅಂಡ್ ಆಫ್ಗೆ 2 ಟಾಗಲ್ ಸ್ವಿಚ್ ಕೊಟ್ಟಿರ್ತಾರೆ. ಇನ್ನೊಂದು ಲೈನ್ ಇನ್ ಕೊಟ್ಟಿರ್ತಾರೆ. ಸೊ ಇದರ ಒಂದು ಸ್ಪೆಕ್ಸ್ ನೋಡಿದ್ರೆ ನಿಮಗೆ ಅಪ್ ಟು 300 ವ್ಯಾಟ್ ಸ್ಪೀಕ್ ಹೋಗುತ್ತೆ. ಸೊ ಈ ಸಬ್ವೂಫರ್ ಯಾವ ಪ್ಯಾಕೇಜ್ ಜೊತೆ ಮರ್ಜ್ ಮಾಡೋಕ್ಕಾಗುತ್ತೆ ಅಂದ್ರೆ ನಿಮಗೆ ಈ ಬುಕ್ ಶೆಲ್ಫ್ ಪ್ಯಾಕೇಜ್ ಇಲ್ಲದ್ರೆ ನಿಮಗೆ ಟವರ್ ಪ್ಯಾಕೇಜ್ಗೂ ಈ ಸಬ್ವೂಫರ್ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಸೊ ಬೇಸ್ ತುಂಬಾ ಟೈಟ್ ಆಗಿರುತ್ತೆ, ಲೋ ಫ್ರೀಕ್ವೆನ್ಸಿ ಅಪ್ ಟು 30 ಹರ್ಟ್ಸ್ ಗಂಟ ಹೋಗುತ್ತೆ. ಸೊ ನಿಮಗೆ ಲೋ ಫ್ರೀಕ್ವೆನ್ಸಿ ತುಂಬಾ ಎಕ್ಸಲೆಂಟ್ ಆಗಿ ಹ್ಯಾಂಡಲ್ ಆಗುತ್ತೆ. ಸೊ ಈ ಒಂದು ಪ್ಯಾಕೇಜ್ ಅಲ್ಲಿ ಇರುವ ಎಲ್ಲಾ ಸ್ಪೀಕರ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ನೋಡಿದೀವಿ. ಸೊ ನಿಮಗೆ ಇದಿಲ್ಲದ್ರೆ ಟವರ್ ಪ್ಯಾಕೇಜಸ್ ಇಲ್ಲ AVRs ಬಗ್ಗೆ ಯಾವ್ದಾದ್ರು ಹೆಚ್ಚು ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ಅವರ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಫ್ರಮ್ ನವೀನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.